ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ಲಕ್ಕೆ ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಆವಲಕಾಯಿ ರೋಸ್ಟ್ ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಆವಲಕಾಯಿ ಎಲ್ಲ ಈ ರೀತಿಯಲ್ಲಿ ಒಂದು ಕಟ್ ಮಾಡಿ ಇಟ್ಟಿದ್ದೀವಿ ನೋಡಿರಿ. ಇದು ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಇಷ್ಟೊಂದು ಉಪ್ಪು ಹಾಕೋಣ. ಇದಕ್ಕೆ ತಕ್ಕಷ್ಟು ಎಷ್ಟು ಬೇಕಾದ್ರೆ ಅಷ್ಟು ಉಪ್ಪು ಹಾಕಬೇಕು. ನಿಂಬೆ ರಸ ಹಾಕೋಣ. ನಿಂಬೆ ರಸ ಹಾಕಿಟ್ಟಿದ್ದೀವಿ. ನಿಂಬೆ ರಸ, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಹಾಕಿಡಬೇಕು. ನಾನೊಂದು ಫುಲ್ಲು ನಿಂಬು, ಒಂದು ಅರ್ಧ ನಿಂಬು ನೀರು ಹಾಕಿಟ್ಟಿದ್ದೀವಿ. ಇದೊಂದು 20 ನಿಮಿಷ ಈ ರೀತಿಲೊಂದು ಇಡಬೇಕು. ನೀರೆಲ್ಲ ಬರಬೇಕಲ್ಲ, ಅದಕ್ಕೆ ಇದೊಂದು ಅರ್ಧ ಗಂಟೆ ಈ ರೀತಿಯಲ್ಲಿ ಲಿಡ್ ಹಾಕಿಡಬೇಕು. ಇದು ಲಿಡ್ಡನ್ನು ಓಪನ್ ಹಾಕೋಣ. ನೋಡ್ರಿ, ನೀರೆಲ್ಲ ಬಂದಿಲ್ಲಲ್ಲ, ಈ ರೀತಿಯಲ್ಲಿ ನೀರೆಲ್ಲ ಹಿಂಡಿ ಬೇರೊಂದು ಪ್ಲೇಟ್ಲೆಗೆ ಹಾಕೋಣ. ಈ ರೀತಿಯಲ್ಲಿ ನೀರೆಲ್ಲ ಹಾಕಿಟ್ಟಿದ್ದೀವಿ ನೋಡಿ. ಇದು ಜ್ಯೂಸ್ ನೋಡಿ, ಇದು ಬಿಸಾಕಬೇಡ. ಇದನ್ನು ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ಜೀರಾ ಪೌಡ್ರ್ ಹಾಕಿ ಜ್ಯೂಸ್ ಥರನೇ ಕುಡಿಬೇಕು. ಶುಗರ್ ಪೇಷಂಟ್ ಎಲ್ಲ ಇದೆ ಆ ಥರ ಮನೇಲಿ, ಅವರಿದು ಕುಡಿಬೇಕು, ಒಳ್ಳೆ ಟೇಸ್ಟಾಗಿರುತ್ತೆ. ಸ್ವಲ್ಪ ಜೀರಾ ಪೌಡ್ರ್ ಹಾಕಬೇಕು. ಓಕೆ, ಚಿಲ್ಲಿ ಪೌಡ್ರ್ ಹಾಕೋಣ 2 ಟೀ ಸ್ಪೂನ್. 2 ಟೀ ಸ್ಪೂನು ಚಿಲ್ಲಿ ಪೌಡ್ರ್, 2 ಟೀ ಸ್ಪೂನು ಧನಿಯಾ ಪೌಡ್ರ್ ಹಾಕೋಣ. ಕೊತ್ತಂಬರಿ ಬೀಜ ಪೌಡ್ರು, 1 ಟೀ ಸ್ಪೂನು ಅರಿಶಿನ ಪೌಡ್ರು. ಎಲ್ಲ ಒಂದು ಮಿಕ್ಸ್ ಹಾಕೋಣ. ಎಲ್ಲ ಮಿಕ್ಸ್ ಹಾಕಿಟ್ಟಿದ್ದೀವಿ. 1 ಟೀ ಸ್ಪೂನು ಜೀರಾ ಪೌಡ್ರ್ ಹಾಕಿ, 2 ಟೀ ಸ್ಪೂನು ಕಡಲೆ ಹಿಟ್ಟು, 1 ಟೀ ಸ್ಪೂನು ಗರಂ ಮಸಾಲ ಪುಡಿ, 1.5 ಟೀ ಸ್ಪೂನು ಒಂದು ಆಯಿಲ್ ಹಾಕೋಣ. ಎಲ್ಲ ಹಾಕಿ ಚೆನ್ನಾಗಿ ಒಂದು ಕೈ ಹಾಕಿ ಮಿಕ್ಸ್ ಹಾಕೋಣ. ಚೆನ್ನಾಗಿ ಎಲ್ಲ ಮಿಕ್ಸ್ ಹಾಕಿಟ್ಟಿದ್ದೀವಿ. ಬಾಣಲಿಲಿ ಒಂದು 3 ಟೀ ಸ್ಪೂನು ಆಯಿಲ್ ಬಿಸಿಯಾಗಿ ಆಯಿಲ್ 1 ಟೀ ಸ್ಪೂನು ಜೀರಿಗೆ ಹಾಕೋಣ. 3/4 ಟೀ ಸ್ಪೂನ್ ಅಜವಾಯಿನ್, ಒಂದು 2 ಟೀ ಸ್ಪೂನು ಧನಿಯಾ ಒಂದು ಕುಟ್ಟಿ ಪುಡಿ ಹಾಕಿದ್ದು, ಪುಡಿ ಅಲ್ವಾ ಇದು ಕುಟ್ಟಿ ಪುಡಿ ಹಾಕಿದ್ದು ಧನಿಯಾ, 2 ಟೀ ಸ್ಪೂನ್ ಹಾಕಿ. ಸ್ವಲ್ಪ ಹಿಂಗು ಪೌಡ್ರ್ ಹಾಕೋಣ. ಸ್ವಲ್ಪ 1 ಟೀ ಸ್ಪೂನು ಸೋಂಪು ಕಾಳು. ಒಂದು ರೆಡಿ ಹಾಕಿಟ್ಟಿದ್ದಿಲ್ವ ಆವಲಕಾಯಿ ಹಾಕೋಣ. ಆವಲಕಾಯಿ ಹಾಕಿದ್ದು ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಹಾಕೋಣ. ಒಂದು 2 ನಿಮಿಷ ಈ ರೀತಿಯಲ್ಲಿ ಒಂದು ಮಿಕ್ಸ್ ಹಾಕಿ ಹಾಕಬೇಕು. ಒಂದು 5-6 ನಿಮಿಷ ಆಗಿದ್ದು ನಾನು ಈ ರೀತಿಯಲ್ಲಿ ಒಂದು ಮಿಕ್ಸ್ ಹಾಕಿ ಇಡೋಣ. ನಾನು ಇಲ್ಲಿ ಸೆಂದರಲ್ಲಿ ಈ ರೀತಿಯಲ್ಲಿ ಒಂದು ಹಾಕಿಟ್ಟು ಒಂದು ಬೌಲ್ ಸ್ವಲ್ಪ ನೀರು ಹಾಕಿಡಬೇಕು. ಲಿಡ್ಡಾಗಿ ಒಂದು 2 ನಿಮಿಷ, ಒಂದು 5 ನಿಮಿಷ ಆಗಮು ಓಪನ್ ಮಾಡಬೇಕು. ಲಿಡ್ಡನ್ನು ಓಪನ್ ಹಾಕೋಣ. ನೋಡಿರಿ, ನಮ್ಮದು ನೀರೆಲ್ಲ ಚೆನ್ನಾಗಿ ಕುದಿಸ್ತು. ಇದನ್ನು ಬೇರೆ ಹಾಕಬೇಕು. ನೀರು ಹಾಕಿದ್ದು ಇದೆಲ್ಲ ಕ್ರಿಸ್ಪ್ ಆಗಲ್ಲ, നല്ല ಸಾಫ್ಟಾಗಿ ಒಳ್ಳೆ ಸಾಫ್ಟಾಗಿರುತ್ತೆ. ಅದಕ್ಕೆ ನೀರಲ್ಲೇ ಹಾಕಿದ್ದು ಸೆಂಡರಲ್ಲೇ ಚೆನ್ನಾಗಿ ಮಿಕ್ಸ್ ಹಾಕಿರಬೇಕು. ಎಲ್ಲ ಸ್ವಲ್ಪ ಆಮ್ಚೂರು ಪೌಡ್ರ್ ಹಾಕೋಣ. 1/4 ಟೀ ಸ್ಪೂನ್ ಹಾಕಬೇಕು. ಎಲ್ಲ ಮಿಕ್ಸ್ ಹಾಕೋಣ. ಎಲ್ಲ ಮಿಕ್ಸ್ ಹಾಕಿ ಇಟ್ಟಿದ್ದೀವಿ. ನಾನು ಉಪ್ಪು ಹಾಕಿದ್ದು ವಿಡಿಯೋ ಸ್ಕಿಪ್ ಆಯಿತು. ಉಪ್ಪು ನೋಡಿ ಹಾಕಬೇಕು. ಲಿಡ್ಡಾಗಿ ಒಂದು 2 ನಿಮಿಷ ರೆಡಿ ಹಾಕೋಣ. ಲಿಡ್ ಓಪನ್ ಹಾಕಿದ್ದು ಏನೊಂದು ಆವಲಕಾಯಿ ರೋಸ್ಟ್ ಪಲ್ಯ ಎಲ್ಲ ರೆಡಿಯಾಗಿದೆ. ಒಳ್ಳೆ ಟೇಸ್ಟ್ ಇರುತ್ತೆ. ಇದು ಈ ರೀತಿಯಲ್ಲಿ ನೀವೊಂದು ಟ್ರೈ ಮಾಡಬೇಕು. ಮಕ್ಕಳಿಗೆ ಇಷ್ಟ ಇಲ್ಲ ಅಂದ್ರೆ ಮಕ್ಕಳು ತಿಂತಾರೆ. ಈ ರೀತಿಯಲ್ಲಿ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋಣ. ಸ್ವಲ್ಪ ಕಸೂರಿ ಮೇಥಿ ಹಾಕೋಣ. ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಹಾಕೋಣ. ಒಳ್ಳೆ ಟೇಸ್ಟಾಗಿ ಈ ರೀತಿಯಲ್ಲಿ ಒಂದು ಆವಲಕಾಯಿ ರೆಡಿ ಹಾಕಬೇಕು. ನೀವು ಇಷ್ಟ ಅಲ್ಲದು ಮಕ್ಕಳೆಲ್ಲ ತಿಂತಾರೆ. ಈ ರೀತಿಯಲ್ಲಿ ಮಾಡಬೇಕು. ಉಪ್ಪೆಲ್ಲ ಕರೆಕ್ಟಾಗಿ ನೋಡಬೇಕು ನೀವು. ಉಪ್ಪು ನಿಮಗೆ ಎಷ್ಟು ಬೇಕಂದ್ರೆ ಅಷ್ಟು ಹಾಕಬೇಕು. ನೋಡಿ ಎಷ್ಟು ಸಾಫ್ಟಾಗಿದ್ದು ಆವಲಕಾಯಿ ಎಲ್ಲ. ನೀರೆಲ್ಲ ಹಾಕಿಲ್ವ ಒಂದು ಬೌಲ್, ಅದಕ್ಕೆ
ಈಗ ನಮ್ಮದು ಹಾಗಲಕಾಯಿ ರೋಸ್ಟ್ ಎಲ್ಲ ರೆಡಿ ಆಗಿದ್ದು. ಇದು ಚಪಾತಿ, ರೊಟ್ಟಿ, ರೈಸು ಎಲ್ಲ ತಿನ್ನಿಸಿ ಊಟಾಗುತ್ತೆ. ಕಹಿ ಏನೂ ಇಲ್ಲ. ನೀವು ಈ ರೀತಿಲೊಂದು ಮಾಡಬೇಕು. ಫಸ್ಟ್ ಒಂದು ಅರ್ಧ ಗಂಟೆ ನಿಂಬೆ ರಸ, ಉಪ್ಪು ಹಾಕಿ ಹಾಗಲಕಾಯಿ ಕಟ್ ಮಾಡಿ ಅರ್ಧ ಗಂಟೆ ರೆಸ್ಟ್ ಮಾಡಿಡಬೇಕು. ಆ ನೀರನ್ನು ತೆಗಿಬಿಟ್ಟು ಏನೂ ಕಹಿ ಇಲ್ಲ, ಮಕ್ಳಿಗೂ ಇಷ್ಟ ಆಗುತ್ತೆ. ನೀವು ಈ ರೀತಿಲಿ ಒನ್ ಟೈಮ್ ಮಾಡಿ, ಎಲ್ಲ ಟೈಮ್ ಈ ರೀತಿಲೂ ಮಾಡಿ. ನಿಮ್ಗೆ ಈ ರೀತಿ ಇಷ್ಟ ಆಗಿ, ಈ ವಿಡಿಯೋ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೆ, ಫ್ರೆಂಡ್ಸಿನೊಂದು ಶೇರ್ ಮಾಡಿ. ಎಲ್ಲ ರೀತಿಲೊಂದು ಟ್ರೈ ಮಾಡಬೇಕು. ಓಕೆ, ಬಾಯ್.